ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಗಿ ವಂದನೆಗಳು. ಹಲ್ಲೆಲೂಯಾ. ಮಕ್ಕಳು ಹೇಳಬೇಕು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ನನಗೆ ಅನಿಸೋ ಮಾತು ಏನಂದರೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ದೇವರ ರಾಜ್ಯ ಅನ್ನೋದು ಇಲ್ಲೈತೆ. ದೇವರ ರಾಜ್ಯ ಆಮೆನ್. ಅಲ್ಲಿ ದೇವರ ಈ ಮನೆ ಒಳಗೆ ಬಂದಾಗ ಸಮಾಧಾನ ಸಿಕ್ತು, ನನಗೆ ಶಾಂತಿ ಅನಿಸ್ತು, ಆಮೆನ್. ಭಾಳ ಸಂತೋಷ ಆಯ್ತು ನನಗೆ. ಅದೇನೂ ಗೊತ್ತಿಲ್ಲ ಅಂದರೆ ಈ ಮನೆಯವರು ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಅನಿಸ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ಭಾಳ ಮಂದಿ ಹಲ್ಲೆಲೂಯಾ ಹೇಳೋರು ಇದ್ದಾರೆ, ಇಲ್ಲ ಹೇಳಲಾರ್ದವ್ರು ಕೂಡ ಇದ್ದಾರೆ. ಎಲ್ಲರಿಗೂ ಸ್ತೋತ್ರ. ಪ್ರದೀಪ್ ಇತ್ತದ ಕರ್ಕ ರೋಮನ್ ಕ್ಯಾಥಲಿಕ್ನವ್ರು ಹೇಳ್ತಾ ಇದ್ದಾರೆ ಈಗ, ನೀವು ಇತ್ತದ ಬರ್. ಭಾಳ ಸಂತೋಷ, ಭಾಳ ಸಂತೋಷ. ಬಾ ಅಶ್ವಿನಿ. ಸೇವಕರ ಕುಟುಂಬ ಒಂದು ಸಾರಿ ನಾವೆಲ್ಲರೂ ಚಪ್ಪಾಳಿ ಹೊಡೋಣ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ. ವೃದ್ಧಿ ಅಂದರೆ ನಾವು ಹೆಚ್ಚಳ ಆಗೋದು. ಅಭಿವೃದ್ಧಿ ಅಂದರೆ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿರೋದು. ಸಮೃದ್ಧಿ ಅಂದರೆ ನಮ್ಮಲ್ಲಿ ಹೆಚ್ಚಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಇವರೆಲ್ಲರೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರು. ಇವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾರೆ ನಾವೇನು ಮಾಡಬೇಕಂದ್ರೆ ದೇವರ ರಾಜ್ಯವನ್ನು ಕಟ್ಟಬೇಕು. ನಾವು ಮಕ್ಕಳಿಗೆ ಒಂದು ಮಾತು ಹೇಳಿ ನಾನು ಪ್ರಾರ್ಥನೆಯಲ್ಲಿ ಹೋಗ್ತೀನಿ. ನೀವೆಲ್ಲರೂ ಹೇಳಬೇಕು. ಏಸಪ್ಪ ಅಂದರೆ ಇಸ್ರಾಯೇಲನಿಗೆ ಒಂದು ಸನ್ನಿವೇಶ ಜ್ಞಾಪಕ ಮಾಡ್ಕೊಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಬೇಕು. ಒಂದು ಸರ್ತಿ ಏಸಪ್ಪ ಬಂದಾಗ ಚಿಕ್ಕ ಮಕ್ಕಳೆಲ್ಲರೂ ಏಸಪ್ಪನ ಭೇಟಿ ಆಗಲಿಕ್ಕೆ ಬಂದಾಗ ಶಿಷ್ಯರು ಆತಂಕ ಪಡಿಸ್ತಾರೆ. ಏಸಪ್ಪ ಅವ್ರನ್ನ ಬೈತಾನೆ, ಏ ಮಕ್ಕಳೇ ಕೇಳಬೇಕು, ನೋಡು, ತಪ್ಪು ಮಾಡಿದಾಗ ದೊಡ್ಡವರು ಹೇಳ್ತಾರೆ ತಪ್ಪು ಮಾಡಬಾರ್ದು, ಅದು ಮಾತಾಡಬಾರ್ದು, ಮೌನ ಆಗಿರಬೇಕು. ಮೌನ ಅಂದರೆ ಸುಮ್ಮನೆ ಇರಬೇಕು. ಚಿಕ್ಕ ಮಕ್ಕಳನ್ನು ಬರುವಾಗ ಶಿಷ್ಯಂದರು ಆಟಂಕ ಪಡಿಸಿದಾಗ, ಅಡ್ಡಿಪಡಿಸಿದಾಗ ಏಸಪ್ಪ ಏನು ಹೇಳ್ತಾನೆ, ಚಿಕ್ಕ ಮಕ್ಕಳನ್ನು ಯಾರು ಅಡ್ಡಿಪಡಿಸಬೇಡ್ರಿ, ನನ್ನ ಹತ್ತಿರ ಕರೆದುಕೊಂಡು ಬನ್ನಿ ಅಂತ ಅವ್ರನ್ನ ಹತ್ತಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅವ್ರನ್ನ ಒಂದು ಮಾತು ಹೇಳ್ತಾರೆ. ಈ ಮಾತು ಎಲ್ಲರಿಗೆ ಅನ್ವಯಪಟ್ಟಿದ್ದು, ಸಂಬಂಧಪಟ್ಟಿದ್ದು. ಏನು ಹೇಳ್ತಾರಂದರೆ, ದೇವರ ರಾಜ್ಯ ಇಂಥವರದೇ. ಎಂಥವರದ್ದು? ಇಂಥವರದೇ. ಚಿಕ್ಕ ಮಕ್ಕಳ, ನಮ್ಮಂಥವ್ರದ, ನಿಮ್ಮಂಥವ್ರದ, ಚಿಕ್ಕ ಮಕ್ಕಳಂಥವರದ್ದೇ. ಅಂದರೆ ಅಲ್ಲಿಗೆ ಅರ್ಥ ಏನಂದರೆ, ಆತ್ಮಿಕ ಅರ್ಥ. ಒಂದು 90ನೇ ಇಸ್ವಿಯಲ್ಲಿ ಸಿರುವಾರದಲ್ಲಿ ನಾನು ವಾಕ್ಯ ಹೇಳ್ತಿದ್ದೆ. ಆವತ್ತು ವಾಕ್ಯ ಹೇಳ್ಬಿಟ್ಟಿನಿ, ನನಗೆ ಅಷ್ಟು ಗೊತ್ತಿದ್ದಿಲ್ಲ. ವಾಕ್ಯ ಹೇಳಿದ ಮೇಲೆ ನಾನು ಅರ್ಥ ಆಯಿತು ವಾಕ್ಯ ಏನಂದರೆ, ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ, ದೇ ಶುಡ್ ಬಿ ಹಂಬಲ್ ಬಿಫೋರ್ ಗಾಡ್. ಮಕ್ಕಳೇನಾಗಿರಬೇಕು? ದೇವರಲ್ಲಿ ಅವರು ದೀನತ್ವ ಹೊಂದಿಕೊಂಡಿರಬೇಕು, ದೇವರಲ್ಲಿ ಇರಬೇಕು ಮಕ್ಕಳು. ನೋಡಿದ್ರೆ ಮುಸಲ್ಮಾನರು ಚಿಕ್ಕ ಮಕ್ಕಳು ಪೂರ ಕುರಾನ್ ಓದ್ಬಿಡ್ತಾರೆ, ಅವರು ಬಾಯ್ಪಾಠ ಮಾಡ್ತಾರೆ. ನಮ್ಮಲ್ಲಿ ಆ ಒಂದು ಆದೇಶ ಇಲ್ಲ ಮಕ್ಕಳಿಗೆ ಬೈಬಲ್ ಓದಬೇಕು. ಆ ಕಾಲದಲ್ಲಿ ಒಂದು 50 ವರ್ಷಗಳ ಹಿಂದೆ ತಂದೆ ತಾಯಿಗಳು ಮಕ್ಕಳು ವಾಕ್ಯಗಳು ಹೇಳ್ತಾ ಹೋದರೆ ಊಟ ಕೊಡ್ತಿದ್ದಿಲ್ಲ ಹಾಗೆ ಆವಾಗ. ಅಂತ ಶುರುವಾರ್ತೆ ಇತ್ತು ಅದು. ಏನು ಸರ್? ಆಗ ಕಂಠಪಾಠ ಹೇಳು, ಮಕ್ಕಳೇ ಮಾತಾಡಬೇಕಂತ ಹೇಳಿದಿನ, ಮಾತಾಡಬಾರ್ದು ಅಂತ ಹೇಳಿ, ಮಾತಾಡಬಾರ್ದು, ಮೌನ ಆಗಿರಬೇಕು. ನಮ್ಮಲ್ಲಿ ನಾವು ಪದ್ಧತಿ ಕಲಿಸ್ತಾ ಇಲ್ಲ ಮಕ್ಕಳಿಗೆ. ಕಂಪಲ್ಸರಿ ಡೈಲಿ ಬೈಬಲ್ ಓದಬೇಕು ಮಕ್ಕಳು. ನಾವು ಎಲ್ಲ ಕಡೆ ಓದ್ ಕಡೆಲ್ಲ ಇದೆ ನಾವು ಹೇಳ್ತೀವಿ. ದೇವ್ರ ಚಿತ್ತ ಅದೇನಾಗೋದಿದೆ ಅದು ಆಗುತ್ತೆ. ನಿಮಗೂ ಕೂಡ ಇವತ್ತಿನ ದಿನ ಹೇಳೋ ಮಾತೇನೆಂದರೆ, ತೆಲುಗಿನಲ್ಲಿ ಭಾಳ ಚೆನ್ನಾಗೈತೆ ಆ ಮಾತು. బాలుడు నడవవలసిన మార్గమును వాడికి నేర్పించుము, వాడు పెద్దవాడైనప్పుడు తొలగిపోడు, మర్చిపోడు. ಚಿಕ್ಕಂದಿನಂದು ಏನು ಕಲಿತಿರ್ತಾರಲ್ಲ ಸಾಯೋವರೆಗೂ ಇರ್ತದೆ. ಚಿಕ್ಕ ಮಕ್ಕಳು ಏನು ಮಾಡ್ಬೇಕಂದ್ರೆ, ಮಕ್ಕಳೇ
ಅದು ಯಾರ್ದು ಅದು ಬ್ರೀಡು? ರತ್ನಾಕರ ಈ ಕಡೆ ನೋಡಪ್ಪ, ಕೈ ಕಟ್ಕೊ ನೀನು. ಸೂಪರ್ ಆ್ಯಕ್ಟಿವ್. ನಮ್ದೇನೆಂದರೆ ಮಕ್ಕಳದೇ ನಮ್ಮದು ಸೇವೆಗಳೆಲ್ಲ. ನಾವು ಜನರು ಹೆಂಗೆ ಆಕರ್ಷಿಸ್ತೀವಿ ಅಂದರೆ, ಫಸ್ಟ್ ಮಕ್ಕಳನ್ನ ಪ್ರೀತಿಸ್ತೀವಿ, ಮಕ್ಕಳ ಹಾಡಲ್ಲಿ ಅವ್ರನ್ನ ಪ್ರವೀಣರಾಗಿ ಮಾಡ್ತೀವಿ, ಮಕ್ಕಳ ಸೇವೆ ಮಾಡಿ ಮಕ್ಕಳ ಮೂಲಕ ದೊಡ್ಡವ್ರನ್ನ ಆಕರ್ಷಣೆ ಮಾಡ್ಕೊಳ್ತೀವಿ ನಾವು. ಇದು ನಮ್ಮ ಸೇವೆ ರಹಸ್ಯ. ನಿಮ್ಗೆ ಇಷ್ಟ ಇದ್ದಿದ್ದನ್ನು ನೀವು ಮಾಡ್ಬೋದು, ಸಂತೋಷ. ಮಕ್ಕಳಿಗೆ ದೇವ್ರ ವಾಕ್ಯ ಏನು ಹೇಳ್ತಾನಂದರೆ, ತಂದೆ ತಾಯಿಗಳ ಮಾತು ನೀವು ಕೇಳಬೇಕು, ಸನ್ಮಾನಿಸಬೇಕು. ತಂದೆ ತಾಯಿ ಮಾತು ಯಾರು ಕೇಳೋದಿಲ್ಲ ಅವ್ರಿಗೆ ಕಷ್ಟ ಬರ್ತದೆ. ನೀವೇನು ಮಾಡಬೇಕು? ತಂದೆ ತಾಯಿಗಳ ಮಾತು ಕೇಳಬೇಕು. ಕೇಳಬೇಕು. ಹೇಳ್ಬೇಕಾ ಕೇಳಬೇಕಾ? ಕೇಳಬೇಕು. ಇವನು ಹುಷಾರಿದ್ದಾನೆ. ಮಕ್ಕಳು ನಿಮ್ಮ ತಂದೆ ತಾಯಿ ಮಾತು ಏನು ಮಾಡಬೇಕು? ಕೇಳಬೇಕು. ಕೇಳಿದ್ರೇನು ಪ್ರಯೋಜನ, ಉಪಯೋಗ ಏನು, ಪ್ರಾಫಿಟ್ ಏನು ಅಂದರೆ ದೀರ್ಘಕಾಲ, ಬಹುಕಾಲ ಬದುಕ್ತಾರಂತೆ. ದೇವ್ರ ವಾಕ್ಯ ಹೇಳ್ತಾ ಇದೆ. ಮಕ್ಕಳು ತಂದೆ ತಾಯಿನ ಸನ್ಮಾನಿಸ್ಬೇಕಂದ್ರೆ ಗೌರವಿಸಬೇಕು, ಪ್ರೀತಿಸಬೇಕು. ಪ್ರಿಯ ಮಕ್ಕಳೇ, ನೀವು ತಂದೆ ತಾಯಿಗೆ ಮೊದಲನೇ ಸ್ಥಾನ ಕೊಡಬೇಕು. ಹೌದಾ? ಅಮ್ಮವ್ರು ಹೇಳಿದ್ರು ಮೊದಲನೇ ಸ್ಥಾನ ಏಸಪ್ಪ ಕೊಡಬೇಕು ಅಂದರು. ಹೌದಲ್ಲ? ಯಾರು ಕೊಡ್ಬೇಕು? ನೀವು ಏಸಪ್ಪಗೆ ಏನು ಬೇಕು ಹೇಳ್ರಿ? ಯಾರು ಕೊಡಬೇಕು? ಏಸಪ್ಪಗೆ ಕೊಡಬೇಕು. ತಂದೆ ತಾಯಿಗಳು ಕೂಡ ಬಂದಿದ್ದಾರೆ, ಭಾಳ ಸಂತೋಷ. ಇದು ಒಂದು ವಿಶೇಷವಾದಂಥ ಹ್ಯಾಪಿ ಬರ್ತ್ಡೇ. ಏನು ಬರ್ತ್ಡೇ ಇದು? ಹೇಳಬೇಕು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಬಾಯ್. ಹ್ಯಾಪಿ ಆಗಿಲ್ಲ ಮಗ. ಇಲ್ಲಿ ಹ್ಯಾಪಿ ಬರ್ತ್ಡೇ ಬಾಯ್. ನಿನ್ನ ಹೆಸರೇನಪ್ಪ? ಅಷ್ಟೇನಾ? ಸ್ಯಾಮ್ಯಲ್. ಕೆ ಕೂಡ ಕೊಟ್ಟಿಸು. ಬರ್ರಿ ಎಲ್ಲರೂ ಕೆ. ಓಕೆ. ದೇವ್ರ ಸ್ತೋತ್ರ. ಒಳ್ಳೆ ಸಂತೋಷ. ಇವತ್ತು ಒಳ್ಳೆ ಸಂತೋಷ ನಮ್ಮೆಲ್ಲರಿಗೂ ಕೂಡ. ಇಂಥ ಬರ್ತಡೇ ಮಾಡೋದು ಭಾಳ ಕಡಿಮೆ. ಇವತ್ತು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ದಯವಿಟ್ಟು ನಾವು ತಲೆ ಬಾಗಿಸೋಣ, ದೇವರಿಗೆ ಕಣ್ಣು ಮುಚ್ಕೊಳ್ಳೋಣ, ಪ್ರಾರ್ಥಿಸ್ಕೊಳ್ಳೋಣ. ಪರಿಶುದ್ಧನು ಮಹಾಪರಿಶುದ್ಧನಾಗಿರುವಂಥ ತಂದೆಯಾದ ದೇವರೇ, ಪರಲೋಕದಲ್ಲಿ ನಿತ್ಯ ನಿರಂತರವು ಕೋಟಿಗಟ್ಟಲೆ ದೂತರುಗಳಿಂದ ಆರಾಧಿಸಲ್ಪಡುವಂಥ ದೇವಾದಿ ದೇವನೇ, ರಾಜಾದಿರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವ ಲೋಕಗಳನ್ನು ಮಾತಿನಲ್ಲಿ ಉಂಟು ಮಾಡಿದಂತಹ ತಂದೆಯಾದ ದೇವರೇ, ನಮ್ಮ ಒಳ್ಳೆಯ ಕುರುಬನೇ, ನಮ್ಮ ಪ್ರಾಣಪ್ರಿಯನೇ ಯೇಸುವೇ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಬರ್ತಾಯಿದ್ದೀವಿ ಸ್ವಾಮಿ. ಇವತ್ತು ತಂದೆ, ಈ ದಿನ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ದಿನ. ದೈವಜನರ ಕುಟುಂಬದಲ್ಲಿ ಈ ಒಂದು ಹಬ್ಬವನ್ನು ನಾವು ಆಚರಿಸ್ಕೊಳ್ತಾ ಇದ್ದೀವಿ ಸ್ವಾಮಿ. ಹಾಗಾಗಿ ವಿವಿನ್ ಸ್ಯಾಮ್ಯಲ್ಗಾಗಿ, ರೇಚಲ್ಗಾಗಿ, ಇವರಷ್ಟೇ ಅಲ್ಲ, ಇಲ್ಲಿ ಬಂದಿರುವಂಥ ಚಿಕ್ಕ ಮಕ್ಕಳು ಎಲ್ಲರೂ, ಅವರೆಲ್ಲರೂ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ಅವರೆಲ್ಲರೂ ನಿನ್ನ ರಾಜ್ಯವಾಗಿದ್ದಾರಪ್ಪ. ನಾಳಿನ ನಿಮ್ಮ ಸಭೆಯ ಸದಸ್ಯರಾಗಿದ್ದಾರೆ ಸ್ವಾಮಿ. ಅವ್ರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತೀನಪ್ಪ. ಈ ಪ್ರಿಯ ಮಕ್ಕಳೆಲ್ಲರೂ ನಿನಗೆ ಒಪ್ಪಿಸ್ತಾ ಇದ್ದೀನಪ್ಪ. ಅವರಿಗೂ ಮತ್ತು ವಿಶೇಷವಾಗಿ ವಿವಿನ್ ಸ್ಯಾಮ್ಯಲ್ಗೆ, ರೇಚಲ್ಗಾಗಿ ಪ್ರಾರ್ಥಿಸ್ತೀನಿ. ಇವರು ಚಿಕ್ಕಂದಿನಿಂದಲೇ ಯೆಹೋವನ ಭಯಭಕ್ತಿಯಲ್ಲಿ ಬೆಳೆದು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಕ್ಕಳಾಗಿ ದೀವಿಸು, ಆಶೀರ್ವದಿಸುವಪ್ಪ. ಇವರು ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸ್ತೀನಿ ತಂದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷು, ಅಭಿಷೇಕಗಳನ್ನು ಕೊಡು ತಂದೆ. ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಿಯ ಮಕ್ಕಳು ಅಪ್ಪ ಬೆಳೆದು ಉಳಿದು ಅಪ್ಪ ನಿನ್ನ ರಾಜ್ಯವಾಗಿರಲಿಕ್ಕಾಗಿ ಸಹಾಯ ಮಾಡ್ತಂದೆ. ನಿನಗೆ ಸ್ತೋತ್ರ ಸಲ್ಲಿಸ್ತದೆ. ವಿಶೇಷವಾಗಿ ಈ ದಿನದ ಅಪ್ಪ ಮಗು ವಿವಿನ್ ಸ್ಯಾಮ್ಯಲ್ಗಾಗಿ ಪ್ರಾರ್ಥಿಸ್ತೀನಿ ತಂದೆ. ಈ ಪ್ರಿಯ ಮಗನನ್ನು ಅವನ ತಂಗಿ ರೇಚಲ್ಗಾಗಿ ಪ್ರಾರ್ಥಿಸ್ತೀನಪ್ಪ. ಈಗಾಗಲೇ ಬರ್ತ್ಡೇ ಮಾಡಿಕೊಂಡಿದ್ದಾಳೆ, ಆದರೂ ಈ ದಿನ ಅಪ್ಪ ಜಾಯಿಂಟಾಗಿ ಇವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಅಪ್ಪ. ಏಸಪ್ಪ, ಈ ಪ್ರಿಯ ಮಕ್ಕಳನ್ನು ನೀವು ಕೊಡ್ತಾ ಇದ್ದೀವಿ ತಂದೆ. ಪ್ರಿಯ ಮಕ್ಕಳನ್ನು ಜೀವಿಸು, ಆಶೀರ್ವದಿಸು. ಅಷ್ಟೇ ಅಲ್ಲ, ಇಲ್ಲಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಜೀವಿಸು, ಆಶೀರ್ವದಿಸು. ನಮ್ಮೆಲ್ಲರನ್ನು ನಿನ್ನ ಪಾದ ಬಳಿಯಲ್ಲಿ ತರ್ತಾ ಇದ್ದೀನಪ್ಪ. ಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಒಬ್ಬೊಬ್ಬರನ್ನು ಹೆಸರಾಗಿ
ಪ್ರತಿಯೊಬ್ಬರನ್ನು ದೀವಿಸು, ಆಶೀರ್ವದಿಸು ತಂದೆ. ವಿಶೇಷವಾಗಿ ಈ ಕುಟುಂಬಕ್ಕಾಗಿ, ಈ ಮನೆಗಾಗಿ ಅಪ್ಪ, ಸುಂದರವಾದ ಮನೆಗಾಗಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಅನೇಕರನ್ನು ಆಕರ್ಷಿಸಿಕೊಂಡು ಈ ಮನೆಯಲ್ಲಿ ನಿತ್ಯವೂ ಪ್ರಾರ್ಥನೆಗಳನ್ನು ನಡೆಯುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಈ ಮನೆಯ ಸುತ್ತಮುತ್ತಲೂ ನಿನ್ನ ದೇವದೂತರನ್ನು ಕಂಚಿ ಹಾಕು ಸ್ವಾಮಿ. ಕಾಯ್ದು ಕಾಪಾಡಪ್ಪ. ಈ ಮನೆಯ ಸಂತೋಷಕ್ಕೆ, ಈ ಮನೆಯ ಆತ್ಮಿಕ ಬೆಳವಣಿಗೆ ಬರುವಂಥ ಎಲ್ಲ ವಿರುದ್ಧ ಶಕ್ತಿಗಳನ್ನು, ವ್ಯತಿರೇಕ ಶಕ್ತಿಗಳನ್ನು, ದುರಾತ್ಮನ ಸಮಸ್ತ ಸೈನ್ಯವನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಂಧಿಸ್ತಾ ಇದ್ವಿ, ಗರ್ಭಿಸ್ತಾ ಇದ್ವಿ. ಲಯಪಡಿಸು ಸ್ವಾಮಿ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಬಂದ ಮಕ್ಕಳೆಲ್ಲರನ್ನು, ನಿನ್ನ ಮಕ್ಕಳೆಲ್ಲರನ್ನು, ನಮ್ಮೆಲ್ಲರನ್ನು ನೀನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಂಡು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ವಿ ಸ್ವಾಮಿ. ಇಲ್ಲಿವರೆಗೆ ಉತ್ತಮವಾದ ಸಂದೇಶದಿಂದ ನಮ್ಮೆಲ್ಲರ ಹತ್ರ ಮಾತಾಡೋದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಮಕ್ಕಳು ಕೂಡ ನಾಳೆ ದಿನ ಸ್ವಾಮಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡುತ್ತಂದು ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಬಂದಿರುವಂತೆ ಎಲ್ಲರನ್ನು ನಿನಗೊಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದೆಂದು ನಮ್ಮ ಪರಲೋಕದ ತಂದೆ. ಆಮೆನ್. ಆಮೆನ್. ಆಮೆನ್.